ಹೆಣ್ಣು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಕೊನೆಗೆ ಒಂದು ಸಣ್ಣ ಎಡವಟ್ಟಿನಿಂದ ಅವಳಾಗೆ ಅವಳು ತಗ್ಲಾಕೊಳ್ತಾ ಇರ್ತಾಳೆ. ಹೀಗೆ ತುಮಕೂರಿನಲ್ಲೂ ಒಂದು ಮಹಿಳೆ ತಪ್ಪು ಮಾಡಿ ತಪ್ಪಿಸಿಕೊಂಡೆ ಅನ್ನುವಷ್ಟರಲ್ಲಿ ಜೈಲಿನ ಅತಿಥಿಯಾಗಿದ್ದಾಳೆ. ತುಮಕೂರು ಜಿಲ್ಲೆಯ ಹೆಬ್ಬೂರು ತಾಲೂಕಿನ ದಾಸರಹಳ್ಳಿ ಅನ್ನೋ ಗ್ರಾಮದಲ್ಲಿ ಪರಮೇಶ್ವರ್ ಆಶಾ ದಂಪತಿ ವಾಸ ಮಾಡ್ತಿದ್ರು. ಇವರಿಗೆ ಇಬ್ರು ಮಕ್ಕಳು ಕೂಡ ಇದ್ದಾರೆ. ಈ ಪರಮೇಶ್ವರ್ ಕಳೆದ ಜನವರಿ 30ರಂದು ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದ್ದ. ಇದರಿಂದ ಬಂಧುಗಳೆಲ್ಲ ಇದು ಸಹಜ ಸಾವು ಅಂತಾನೆ ಅನ್ಕೊಂಡಿದ್ರು. ಯಾಕಂದ್ರೆ ಪರಮೇಶ್ವರ್ ಹೆಂಡತಿ ಆಶಾ ಬಂಧು ಬಳಗದ ಹತ್ರ ಎಲ್ಲ ನನ್ನ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತಾನೆ ಹೇಳ್ಕೊಂಡು ಬಂದಿದ್ಲು. ಹೀಗಾಗಿ ಪರಮೇಶ್ವರ್ ಬಂಧುಗಳು ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ರು. ಆದ್ರೆ ಗಂಡನ ಅಂತ್ಯಕ್ರಿಯೆ ಮುಗಿದ 20 ದಿನಕ್ಕೆಲ್ಲ ಆಶಾ ಇನ್ನೊಂದು ಮದುವೆಯಾಗಿದ್ಲು. ಇಲ್ಲಿಂದಲೇ ಈ ಕತೆ ಇಡೀ ರಾಜ್ಯದಲ್ಲೇ ದೊಡ್ಡ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿತ್ತು. ಆಶಾಗೆ ಈ ಮೊದಲೇ ಒಂದು ಮದುವೆಯಾಗಿತ್ತು. ಮೊದಲ ಗಂಡನನ್ನ ಬಿಟ್ಟಿದ್ದ ಆಶಾ ಪರಮೇಶ್ವರ್ನ 2016ರಲ್ಲಿ ಎರಡನೇ ಮದುವೆಯಾಗಿದ್ಲು. 10 ವರ್ಷದ ಇವರ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ರು ಮಕ್ಕಳು ಕೂಡ ಹುಟ್ಟಿದ್ವು. ಇಲ್ಲಿಂದಲೇ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ವು. ಚೆನ್ನಾಗೇ ಇದ್ದ ಸಂಸಾರದಲ್ಲಿ ಎರಡನೇ ಮಗು ಬಳಿಕ ಬಿರುಕು ಮೂಡಿತ್ತು. ಆಶಾ ಮಾತು ಕೇಳಿ ಪರಮೇಶ್ವರ್ ಅಕ್ಕಂದಿರಿಂದ ದೂರವಾಗಿದ್ದ. ಅಲ್ಲದೆ ಇಬ್ಬರ ಮಧ್ಯೆ ಹಲವು ವರ್ಷಗಳಿಂದ ಜಗಳ ನಡೀತಲೇ ಇತ್ತು. ಇದರಿಂದ ಪರಮೇಶ್ವರ್ಗೆ ನೆಮ್ಮದಿಯೇ ಇಲ್ಲದಂತಾಗಿತ್ತು. ಆಗ್ಲೇ ಈ ಆಶಾ ದಾರಿ ತಪ್ಪಿದ್ಲು. ಎರಡನೇ ಗಂಡ ಬೋರ್ ಹೊಡೆದಿದ್ದ ಇವಳಿಗೆ ಮೂರನೇ ಗಂಡನ ಆಸೆ ಚಿಗುರೊಡೆದಿತ್ತು. ಆಶಾಳ ಮೊದಲ ಪತಿ ಮೃತಪಟ್ಟ ನಂತರ ಪರಮೇಶ್ವರ್ ಜೊತೆ ಇವಳು ಎರಡನೇ ಮದುವೆಯಾಗಿದ್ಲು. 10 ವರ್ಷಗಳ ಸಂಸಾರದ ನಂತರ ಇವಳಿಗೆ ಚಂದ್ರಪ್ಪ ಅನ್ನೋನ ಪರಿಚಯವಾಗಿತ್ತು. ಚಂದ್ರಪ್ಪ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಮೊದಲಿಗೆ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಸ್ನೇಹಕ್ಕೆ ತಿರುಗಿತ್ತು. ಆ ಸ್ನೇಹ ಮಂಚದ ಮೇಲೆ ಬೆತ್ತಲಾಗೋವರೆಗೂ ಬಂದಿತ್ತು. ಹೀಗೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧ ಶುರುವಾಗಿತ್ತು. ಇದಾದ ನಂತರ ಆಶಾ ಮೂರನೇ ಮದುವೆಯ ಕನಸನ್ನ ಕಂಡಿದ್ಲು. ಅಲ್ಲದೆ ಚಂದ್ರಪ್ಪನಿಗೂ ಕೂಡ ಆಶಾ ಎರಡನೆಯವಳಾಗಿದ್ಲು. ಚಂದ್ರಪ್ಪನಿಗೆ ಈ ಮೊದಲು ಮದುವೆಯಾಗಿ ಜೈಲಿಗೂ ಹೋಗಿ ಬಂದಿದ್ದ. ಇವನ ಮೊದಲ ಹೆಂಡತಿಯನ್ನ ವರದಕ್ಷಿಣೆ ಕಿರುಕುಳ ಕೊಟ್ಟು ಸಾಯಿಸಿದ ಆರೋಪದಲ್ಲಿ ಚಂದ್ರಪ್ಪ ಜೈಲಿಗೆ ಹೋಗಿ ಬಂದಿದ್ದ. 2017ರಲ್ಲಿ ಚಂದ್ರಪ್ಪ ಮೊದಲ ಹೆಂಡತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ಚಂದ್ರಪ್ಪನ ವಿರುದ್ಧ ಕುಣಿಗಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗ ಕೇಸ್ ಕೂಡ ದಾಖಲಾಗಿತ್ತು. ಅದರಲ್ಲಿ ಜೈಲುವಾಸ ಅನುಭವಿಸಿದ ಬಳಿಕ ಚಂದ್ರಪ್ಪ ಬೇಲ್ ಮೇಲೆ ಹೊರಗೆ ಬಂದಿದ್ದ. ಈ ಕೇಸ್ ಇವತ್ತಿಗೂ ವಿಚಾರಣೆ ಹಂತದಲ್ಲೇ ಇದೆ. ಇದರ ನಡುವೆ ಚಂದ್ರಪ್ಪನಿಗೆ ಆಶಾ ಪರಿಚಯವಾಗಿದ್ಲು. ತುಮಕೂರು ಎಸ್ಪಿ ಹೇಳುವ ಪ್ರಕಾರ ಚಂದ್ರಪ್ಪ ಬೆಂಗಳೂರಿನಲ್ಲಿ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ನಂತೆ. ಆದ್ರೆ ಇನ್ನೊಂದು ಮೂಲಗಳ ಪ್ರಕಾರ ಚಂದ್ರಪ್ಪ ಕ್ಯಾಟರಿಂಗ್ ಬಿಸ್ನೆಸ್ ನ ಮಾಡ್ಕೊಂಡಿದ್ದ. ಅಲ್ಲೇ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಆದ್ರೆ ಮದುವೆಯಾದವರ ನಡುವೆ ಅದ್ಯಾವ ಸೀಮೆ ಪ್ರೀತಿ ಹುಟ್ಟೋಕೆ ಸಾಧ್ಯ ಹೇಳಿ? ಜಸ್ಟ್ ದೇಹದ ತೆವಲು ತೀರಿಸಿಕೊಳ್ಳೋಕೆ ಅದಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಕೊಂಡು ಇವರಿಬ್ರು ಮಂಚದ ಮೇಲೆ ಒಂದಾಗಿ ಬಿಡ್ತಿದ್ರು. 2 ಮಕ್ಕಳ ತಾಯಿಯಾದ್ರೂ ಆಶಾಗೆ ತನ್ನ ಕಾಮದಾಹ ತೀರಿರ್ಲಿಲ್ಲ. ಹೀಗಾಗಿ ಚಂದ್ರಪ್ಪನ ಮುಂದೆ ಸೆರೆಗುಜಾರಿಸಿ ಮಧುಚಂದ್ರವನ್ನ ಆನಂದಿಸಿ ಬಿಡ್ತಿದ್ಲು. ಅವನು ಹೊಡೆಯೋಕೆ ಶುರು ಮಾಡ್ತಿದ್ದಂತೆ ಇವಳು ಎತ್ತೆತ್ತಿ ಕೊಡ್ತಿದ್ಲು. ವಯಸ್ಸು ದಾಟಿದ್ರು ಇವಳಿಗೆ ಮೈಮೇಲಿನ ಮದ ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಕಾಮ ಅಂದ್ರೆ ಸಾಕು ಚಂದ್ರಪ್ಪನ ಮುಂದೆ ಕಾಚ ಕಳಚಿ ಕಾಮದಾಟಕ್ಕೆ ರೆಡಿಯಾಗಿ ಬಿಡ್ತಿದ್ಲು. ಹೀಗೆ ಇವನ ಜೊತೆಗಿನ ಸುಖಕ್ಕೆ ಪಳಗಿದವಳು ಎರಡನೇ ಗಂಡನಿಗೆ ಗೋಲಿ ಹೊಡೆದಿದ್ಲು. ಮಿಂಡನ ಜೊತೆ ಮಂಚವೇರಿ ಮೈಮರೀತಿದ್ದ ಆಶಾ ಗಂಡನಿಗೆ ಗುಂಡಿ ತೋಡೋಕೆ ಮುಂದಾಗಿದ್ಲು. ಪ್ರಿಯಕರನ ಜೊತೆ ಪಲ್ಲಂಗದಾಟವಾಡುವಾಗ್ಲೇ ಗಂಡನ ಕೊಲೆಗೆ ಇವಳು ಮುಹೂರ್ತ ಬಿಟ್ಟಿದ್ಲು. ಮದುವೆಯಾಗಿ 10 ವರ್ಷ ಸಂಸಾರ ಮಾಡಿದ ಬಳಿಗೆ ಗಂಡ ಬೋರ್ ಹೊಡೆದಿದ್ದ. ಹೀಗಾಗಿ ಪ್ರಿಯಕರ ಚಂದ್ರಪ್ಪ ಜೊತೆ ಸೇರ್ಕೊಂಡು ಪರಮೇಶ್ವರ್ನ ಕೊಲೆಗೆ ಸ್ಕೆಚ್ ಹಾಕಿದ್ಲು. ಇದರ ಪ್ರಕಾರ ಕಳೆದ ಜನವರಿ 30ರಂದು ಆಶಾ ಗಂಡ ಪರಮೇಶ್ವರ್ ಮಲಗಿದ್ದಾಗ ಚಂದ್ರಪ್ಪನನ್ನ ಮನೆಗೆ ಕರೆಸಿಕೊಂಡಿದ್ಲು. ಮನೆಗೆ ಬಂದ ಚಂದ್ರಪ್ಪ ಪರಮೇಶ್ವರ್ನ ಮಲಗಿದ್ದಲ್ಲೇ ಮಸಣಕ್ಕೆ ಕಳಿಸಿದ್ದ. ಆಶಾ ಗಂಡನ ಕಾಲು ಹಿಡ್ಕೊಂಡ್ರೆ ಚಂದ್ರಪ್ಪ ಪರಮೇಶ್ವರ್ನ ಮುಖದ ಮೇಲೆ ದಿಂಬಿನಿಂದ ಒತ್ತಿ ಹಿಡಿದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ. ಪ್ರಿಯಕರ ಮನೆಯಿಂದ ಹೋದ ನಂತರ ಹೃದಯಾಘಾತದಿಂದ ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಆಶಾ ನಾಟಕವಾಡೋಕೆ ಶುರು ಮಾಡಿದ್ಲು. ತರಾತುರಿಯಲ್ಲೇ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದ್ಲು. ಆದ್ರೆ ಇಲ್ಲೇ ಆಶಾ ತನ್ನ ಬುದ್ಧಿ ಮಂಡಿಯಲ್ಲಿದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ಲು. ಯಾಕಂದ್ರೆ ಗಂಡ ಸತ್ತ ಜಸ್ಟ್ 20 ದಿನಕ್ಕೆಲ್ಲ ಆಶಾ ಚಂದ್ರಪ್ಪನನ್ನ ಮೂರನೇ ಮದುವೆಯಾಗಿದ್ಲು. ಗಂಡ ಸತ್ತು ಇನ್ನು ತಿಂಗಳ ತಿಥಿ ಕೂಡ ಆಗಿರ್ಲಿಲ್ಲ. ಅಷ್ಟರಲ್ಲೇ ಇವಳು ಇನ್ನೊಂದು ಮದುವೆಯಾಗಿದ್ದು ನೋಡಿ ಬಂಧುಗಳೆಲ್ಲ ಶಾಕ್ ಆಗಿದ್ರು. ಆ ಶಾಕಲ್ಲೇ ಪರಮೇಶ್ವರ್ ಸಾವಿನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು.
ಪರಮೇಶ್ವರ್ ಅಕ್ಕ ತನ್ನ ತಮ್ಮನ ಸಾವಿನ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ಲು. ಯಾಕಂದ್ರೆ ಪರಮೇಶ್ವರ್ ಸತ್ತ ದಿನ ಅವನ ಮೂಗಿನಿಂದ ರಕ್ತ ಸೋರ್ತಿತ್ತು. ಪರಮೇಶ್ವರ್ ಮೃತದೇಹದ ಮೇಲೆ ಗಾಯದ ಗುರುತುಗಳಿದ್ವು. ಅಲ್ಲದೆ ಗುಪ್ತಾಂಗವು ಊದ್ಕೊಂಡಿತ್ತು. ತನ್ನ ತಮ್ಮನ ಮಕ್ಕಳ ಮುಖ ನೋಡ್ಕೊಂಡು ಆಕೆ ಅಂದು ಸುಮ್ಮನಾಗಿದ್ಲು. ಪರಮೇಶ್ವರ್ ಸಾವಿನ ಹಿಂದೆ ಏನೋ ರಹಸ್ಯ ಅಡಗಿದೆ ಅಂತ ಬಂಧುಗಳೆಲ್ಲ ಶಂಕಿಸಿದ್ರು. ಆದ್ರೆ ಎಲ್ರು ಪರಮೇಶ್ವರ್ ಸತ್ತ ಶೋಕದಲ್ಲೇ ಮುಳುಗಿದ್ರಿಂದ ಅಂದು ಅಷ್ಟಾಗಿ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಆದ್ರೆ ಯಾವಾಗ ಆಶಾ ಗಂಡ ಸತ್ತ ದುಃಖ ಸ್ವಲ್ಪವೂ ಇಲ್ಲದೆ ಇನ್ನೊಂದು ಮದುವೆಯಾದ್ಲೋ ಆಗ್ಲೇ ಎಲ್ರಿಗೂ ಅನುಮಾನ ವ್ಯಕ್ತವಾಗಿತ್ತು. ಆ ಅನುಮಾನದಲ್ಲೇ ಪರಮೇಶ್ವರ್ ಅಕ್ಕ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ಹೆಬ್ಬೂರು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ಮೊದಲಿಗೆ ಹೂತ ಶವವನ್ನ ತಹಶೀಲ್ದಾರ್ ನೇತೃತ್ವದಲ್ಲಿ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಆಗ ಮರಣೋತ್ತರ ಪರೀಕ್ಷೆಯಲ್ಲಿ ಪರಮೇಶ್ವರ್ದು ಸಹಜ ಸಾವಲ್ಲ, ಬದಲಾಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಇದಾದ ನಂತರ ಆಶಾ ಮತ್ತು ಚಂದ್ರಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಇವರಿಬ್ಬರ ನಡುವೆ ಇದ್ದ ಅಕ್ರಮ ಸಂಬಂಧದಿಂದ ಹಿಡಿದು ಮದುವೆಯವರೆಗೂ ಎಲ್ಲ ಸತ್ಯಗಳು ಬಯಲಾಗಿದ್ವು. ಆಶಾಳ ಮೂರನೆಯವನ ಮೇಲಿನ ಮೋಹಕ್ಕೆ ಪರಮೇಶ್ ಬಲಿಯಾಗಿದ್ದ. ಈ ಘಟನೆಯನ್ನ ಕಣ್ಣಾರೆ ಕಂಡ ಗ್ರಾಮಸ್ಥರಲ್ಲದೆ ರಾಜ್ಯದ ಜನ ಕೂಡ ಶಾಕ್ ಆಗಿದ್ರು. ಇವಳ ಮದುವೆಯ ಹಿಂದೆ ಒಂದು ಭಯಾನಕ ಕೊಲೆ ರಹಸ್ಯವೇ ಅಡಗಿರೋದು ನೋಡಿ ಎಲ್ರೂ ಬೆಚ್ಚಿ ಬಿದ್ದಿದ್ರು. ಹೆಬ್ಬೂರು ಪೊಲೀಸರು ಕೊಲೆ ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರೆಸಿದ್ರು. ಸದ್ಯ ಆಶಾ ಮತ್ತು ಚಂದ್ರಪ್ಪನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಮಾಡಿದ ತಪ್ಪಿಗೆ ಇದೀಗ ಈ ಕಿರಾತಕರು ಜೈಲು ಪಾಲಾಗಿದ್ದಾರೆ. ಗಂಡ ಸತ್ತ 20 ದಿನಕ್ಕೆಲ್ಲ ಆಶಾ ಮೂರನೇ ಮದುವೆಗೆ ಅಂತ ಹಸೆಮಣೆ ಏರಿ ತಾಳಿ ಕಟ್ಟಿಸಿಕೊಂಡಿದ್ಲು. ಗಂಡನ ಸಾವು ಇನ್ನು ಕಣ್ಣು ಮುಂದೆನೇ ಇತ್ತು. ಮನೆಯಲ್ಲಿ ಸೂತಕದ ವಾತಾವರಣವೂ ಕೂಡ ಹಾಗೆ ಇತ್ತು. ತಂದೆಯನ್ನ ಕಳ್ಕೊಂಡ ಮಕ್ಕಳು ಕೂಡ ನೋವಿನಲ್ಲೇ ಮುಳುಗಿದ್ವು. ಆದ್ರೆ ಅದೇ ಹೊತ್ತಲ್ಲಿ ಇವಳು ಮದುವೆಯಾಗಿದ್ದು ನೋಡಿ ಎಲ್ರು ಶಾಕ್ ಆಗಿದ್ರು. ಇವಳ ಮದುವೆಯೇ ಸತ್ತು ಹೋದ ಪರಮೇಶ್ವರ್ ಶವ ಮತ್ತೆ ಮೇಲೆ ಎದ್ದು ಬಂದು ಇವಳನ್ನ ಜೈಲಿಗೆ ಕಳಿಸುವಂತೆ ಮಾಡಿತ್ತು. ಪರಮೇಶ್ವರ್ದು ಸಹಜ ಸಾವಲ್ಲ ಅನ್ನೋದು ಈತನ ಸಹೋದರಿಯ ಆರೋಪವಾಗಿತ್ತು. ಹೀಗಾಗಿ ಹೆಬ್ಬೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಾಗ್ಲೇ ಎನ್ಕ್ವೈರಿಗೆ ಇಳಿದ ಪೊಲೀಸರು ತಹಶೀಲ್ದಾರ್ ರಾಜೇಶ್ವರಿ ಸಮ್ಮುಖದಲ್ಲಿ ಪರಮೇಶ್ವರ ಶವವನ್ನ ಹೊರತೆಗೆದು FSLಗೆ ಕಳಿಸಿದ್ರು. ಅಲ್ಲಿ ಪರಮೇಶ್ಗೆ ಹೃದಯಾಘಾತವೇ ಆಗಿಲ್ಲ ಅನ್ನೋದು ದೃಢವಾಗಿತ್ತು. ಇದರಲ್ಲಿ ಆಶಾ ಪ್ರಿಯಕರ ಚಂದ್ರಪ್ಪನ ಜೊತೆಗೆ ಮತ್ತೊಬ್ಬನ ಕೈವಾಡವೂ ಇದೆ ಅಂತ ಪೊಲೀಸರು ಹೇಳಿದ್ರು. ಆಶಾ ಪತಿ ಸಾವಿನ ಬಳಿಕ ಮಕ್ಕಳನ್ನ ಬಿಟ್ಟು ಎಲ್ಲೋ ಹೋಗಿದ್ಲಂತೆ. ಈ ವೇಳೆ ಯಾರೋ ಬಂದು ಈಕೆಯ 2ನೇ ಮದುವೆಯ ವಿಡಿಯೋವನ್ನ ತೋರಿಸಿದ್ದಾರೆ. ಆಗ್ಲೇ ಇವಳ 3ನೇ ಮದುವೆಯನ್ನ ನೋಡಿ ಎಲ್ರು ಶಾಕ್ ಆಗಿದ್ರು. ಸದ್ಯ ಹೆಬ್ಬೂರು ಪೊಲೀಸರ ಕೈಗೆ ಲಾಕ್ ಆಗಿರೋ ಆರೋಪಿಗಳು ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ. ಈ ಮೂಲಕ ಪರಮೇಶ್ ಸಾವಿಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತಾಗಿದೆ. ಪರಮೇಶ್ ಜೊತೆ 10 ವರ್ಷದ ಹಿಂದೆ ಮದುವೆಯಾಗಿದ್ದ ಆಶಾ ಪರಸಂಗ ಮಾಡಿದ ತಪ್ಪಿಗೆ ಜೈಲು ಪಾಲಾಗಿದ್ದಾಳೆ. ನಮ್ಮ ಮಂಚದಾಟಕ್ಕೆ ಅಡ್ಡಿಯಾಗಿದ್ದ ಗಂಡನೇ ಸತ್ತು ಹೋದ್ನಲ್ಲ ಅಂತ ಆಶಾ ತರಾತುರಿಯಲ್ಲೇ ಮದುವೆಯಾಗಿದ್ಲು. ಇನ್ನೇನು 3ನೇ ಗಂಡನ ಜೊತೆ ಹನಿಮೂನ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿರುವಾಗ್ಲೇ ಕರ್ಮ ಇವಳಿಗೆ ವಾಪಸ್ಸಾಗಿತ್ತು. ಇನ್ನು ಇವಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.